Good morning, everybody. Welcome back to my channel. ಸೊ ಇದು ಡೇ 2 ಬ್ಲಾಗ್ ಆಗಿರ್ತದೆ ರೀ. ಎಲ್ಲರೂ ಆಲ್ರೆಡಿ ಎದ್ದಾರ. ನಾ ಸ್ವಲ್ಪ ಲೇಟ್ ಆಗ್ಯದ ರೀ. ಎದ್ದ ತಕ್ಷಣ ನೋಡ್ಬೋದು ಇಲ್ಲಿ ಮಮ್ಮಿ ನಂಗೆ ಬಿಸಿ ನೀರು ತಂದು ಕೊಡ್ಲಿಕ್ಕತ್ತಾಳು. ಬಿಸಿ ನೀರು ಕುಡ್ಕೊಂತ ಈ ಡೇನ ಸ್ಟಾರ್ಟ್ ಮಾಡೋಣ ಅಂತಾರೆ. ಅರ್ಜುನ್ ಎಲ್ಲಕ್ಕಿಂತ ಫಸ್ಟ್ ಎದ್ದಾನ ರೀ. ಸೊ ಇಲ್ಲಿ ಮಲ್ಕೊಂಡಿದ್ದ. ನಾನು ಮಮ್ಮಿ ಆ್ಯಕ್ಚುಲಿ ಇಲ್ಲಿ ಮಕ್ಕೊಂಡಿದ್ವಿ. ಆಮೇಲೆ ಕುಶಲ ರುದ್ರ ಹೊರಗಡೆ ಎಕ್ಸ್ಟ್ರಾ ಬೆಡ್ ಹಾಕ್ಸ್ಕೊಂಡಿದ್ವಿ ರೀ ನಾವು, ಅಲ್ಲಿ ಮಕ್ಕೊಂಡಿದ್ರು. ಸೊ ಅವಾಗ 6 ಗಂಟೆಗೆ ಎದ್ದು ಹೋಗಿದ್ದಾನೆ ರೀ. ಇದೊಂದು ಎಕ್ಸ್ಟ್ರಾ ರೂಮ್ ಅದ ರೀ. ಸೊ ಫ್ರಿಜ್, ಇಲ್ಲಿ ಡೈನಿಂಗ್ ಟೇಬಲ್ ಅದ ಮಿನಿ. ಸೊ ನೋಡ್ಬೋದು ರೀ, ಇಲ್ಲಿ ಇದೊಂದು ಎಕ್ಸ್ಟ್ರಾ ಏರಿಯಾ ಇತ್ತು ಅಂತ ಹೇಳಿ ಇಲ್ಲೇ ಬೆಡ್ ಹಾಕ್ಸಿದ್ವಿ. ಸೊ ರುದ್ರ ಮತ್ತು ಕುಶಲ್ ಇಲ್ಲೇ ಮಕ್ಕೊಂಡಿದ್ರು ನಿನ್ನೆ. ಅರ್ಜುನ್ ಹೋಗಲ್ಲ ಆಟ ಆಡ್ಲಿಕ್ಕೆ. ಅರ್ಜುನ್ ಅರ್ಜುನ್ ಯಾವಾಗ ಬಂದು ಹಾಂ ಬಾ 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 ಎತ್ಕೋತಾನೆ ಬಾ. ಈ ಗೊಂಚಕಿ ನಮ್ಮ ಮಮ್ಮಿ ಹೊಲ್ಕೊಂಡು ತೊಗೊಂಬಂದಾಳ್ರಿ. ಇಂಥ ಒಂದು 4-5 ತೊಗೊಂಬಂದಾಳಕ್ಕೆ. ಥಂಡಿ ಸ್ಟಾರ್ಟ್ ಆಯ್ತು ಅಂಥೇಳಿ ಮಮ್ಮಿ ಬ್ಲೌಸ್ ಸ್ಟಿಚ್ ಮಾಡ್ತಿರೋ ಅರ್ಬಿ ಉಳಿದಿರ್ತದಲ್ಲ ಅದ್ರೊಳಗೆ ಹಿಂಗೆ ನೋಡ್ರಿ ಆಕಿನ ಖುದ್ದು ಸ್ಟಿಚ್ ಮಾಡಿ ತೊಗೊಂಬಂದಾಳು. ಅರ್ಜುನ್ ಅಂತೂ ಭಾಮ ನೋಡಿ ಮುಗ್ದೋಯ್ತು ರೀ. ಮಮ್ಮನೂ ಬ್ಯಾಡಾಗ್ಯಾಳ ಈಗ ಅವಂಗ. ನೋಡ್ರಿ ಮಮ್ಮನ ಕಡೆ ಹೊಂಟ. ಒಟ್ಟು ಭಾಮ ಆದ್ರೆ ಮುಗ್ದೋಯ್ತು ನೋಡಿ ಹೆಂಗೆ ಹೊಂಟ. ಮಮ್ಮಿ ಗ್ಲಾಸ್ ಇರ್ತಾರೆ, ಒಂದು ನಿಮಿಷ ಕೊಡ್ಬೇಕು. ಗ್ಲಾಸ್ ಇಡ್ತಾರೆ ಮಮ್ಮಿ. ನೀ ಜಳಕ ಮಾಡಿದಿ? ಸೊ ನಾನು ಲೇಟ್ ಮಾಡಿದ್ರಿ. ಸೊ ಸ್ನಾನ ಮಾಡಿ ರೆಡಿಯಾಗಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ನಮ್ಮ ರೂಮ್ ಮುಂದೆ ನಿಂತ್ರ ನೋಡ್ರಿ ವ್ಯೂ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತಿತ್ತು. ಅಲ್ಲಿದ್ದಲ್ಲಿ ಗುಡ್ ಇತ್ತು ರೀ, ನೀರು. ಇದೇನು ಕಾಣಿಸ್ಲಿಕ್ಕತ್ತದಲ್ರಿ, ಇದು ಜಲ್ಮಹಲ. ನಿಮಗೆ ಕಾಣಿಸ್ಲಿಕ್ಕತ್ತದ ಇಲ್ಲೋ ಐ ಆಮ್ ನಾಟ್ ಶ್ಯೂರ್, ಬಟ್ ಅದು ಜಲ್ಮಹಲ. ಸೊ ಈವ್ನಿಂಗಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಫಟಾಫಟ್ ಪ್ರಶ್ನವಾಗಿ ಜಳಕ ಮಾಡಿ ಇವತ್ತಿಗೆ ಈ ಒಂದು ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೆ ರೀ. ಸೊ ಪರ್ಪಲ್ ಕಲರ್ 1 ಪೀಸ್ ಇಟ್ಟಿದ್ದೆ, ನಂಗೆ ಭಾಳ ಇಷ್ಟ ಆಯಿತು. ನಾನು ಭಾಳ ಕ್ಯೂಟ್ ಕಾಣಿಸ್ಲಿಕ್ಕತ್ತಿದ್ದೆ ರೀ. ಸೊ ಬರೀ ಹೋಗಿ ಕನ್ನಡಿದಾಗ ನೋಡ್ಲಿಕ್ಕತ್ತೀನಿ. ಸೊ ರೆಡಿ ಆದ್ವಿ ರೀ. ಸೊ ಅರ್ಜುನ ರುದ್ರನೂ ರೆಡಿ ಮಾಡಿಸಿ ಈಗ ಫಸ್ಟಿಗೆ ನಮ್ಗೆ ಆಮೀರ್ ಫೋರ್ಟ್ ಹೋಗ್ಬೇಕಂತ ಪ್ಲ್ಯಾನ್ ಅದ. ಸೊ ಇಲ್ಲಿಂದ ನಾವಿಲ್ಲಿ ಸ್ಟೇ ಮಾಡಿದ್ರು, ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಆಗ್ತದೆ. ಅದು ಅಷ್ಟು ಬಿಸಿಲಂಗೆ ಇನ್ನೂ ಅನಿಸಿಲ್ಲ. ನೋಡೋಣ ಹೊರಗೆ ಹೋದ ತಕ್ಷಣ ಏನಾಗ್ತದೆ ಅಂಥೇಳಿ ರೆಡಿಯಾಗಿ ಹೊಂಟ್ವಿ ರೀ. ಮಮ್ಮಿಗೆ ಇವತ್ತು ನಾನು ಚೂಡಿ ಹಾಕೋ ಅಂತ ಹೇಳಿದ್ದೆ, ಯಾಕಂದ್ರೆ ಸಾಡಿಗಿಂತ ಚೂಡಿ ಒಳಗೆ ಜಾಸ್ತಿ ಕಂಫರ್ಟೇಬಲ್ ಇರ್ತಾರೆ ರೀ ಮಕ್ಕಳ ಜೊತೆ. ಸೊ ಮೊದಲಿಗೆ ನಾವು ಒಬ್ಬ ಟ್ಯಾಕ್ಸಿ ಡ್ರೈವರ್ನ ಹೈರ್ ಮಾಡಿದ್ದು ರೀ. ಅವರು 2500-3000 ಅಂದರು. ಬಟ್ ನಾನು ಮ್ಯಾಪಲ್ಲಿ ಚೆಕ್ ಮಾಡಿದಾಗ ಜಸ್ಟ್ 5 ಕಿಲೋಮೀಟರ್ಸ್ ಇತ್ತು. ಹಾಗಾಗಿ ನಾವು ಓನ್ ಕಾರ್ ಕಾಣಿಸ್ತಿರೋದು ಆಮೀರ್ ಫೋರ್ಟ್ ರೀ. ಸೊ ಇದ್ರ ಮೇಲೆ ಅಲ್ಲೇನು ಮ್ಯಾಲೆ ಕಾಣಿಸ್ತದಲ್ಲ, ಇದು ಆಮೀರ್ ಫೋರ್ಟ್. ಅದ್ರ ಮ್ಯಾಗಿಂದ ಅಲ್ಲಿ ಜೈಗಢ ಮತ್ತು ಮತ್ತೊಂದು ಫೋರ್ಟ್ ಅದ ರೀ. ಸೊ 2-3 ಫೋರ್ಟ್ ಇಲ್ಲೇ ನೀವು ವಿಸಿಟ್ ಮಾಡ್ಬೋದು ಬಂದ್ರೆ. ಸೊ ನಿಮ್ಗಲ್ಲಿ ಮೇಲೆ ಹತ್ತಲಿಕ್ಕೆ 3 ಆಪ್ಷನ್ಸ್ ಅದಾವೆ ರೀ. ಒಂದು ನೀವು ಬೈ ವಾಕ್ ಹೋಗ್ಬೋದು, ವಾಕ್ ಮಾಡ್ಕೊತ. ಇಲ್ಲಂದ್ರೆ ಗೌರ್ಮೆಂಟ್ ವತಿಯಿಂದ ಎಲೆಕ್ಟ್ರಿಕ್ ಜೀಪ್ ಅದಾವ್ರಿ, ಥಾರ. ಸೊ ಅವ್ರಿಂತಿಷ್ಟು ಮಿನಿಮಲ್ ಚಾರ್ಜ್ ಅದಾವ ಅವ್ರಿ. ನೀವು ಅಲ್ಲಿ ಹೋಗಿ ಅಲ್ಲಿಂದ ಬರಬಹುದು. ಇಲ್ಲಂದ್ರೆ ಥರ್ಡ್ ಇನ್ನೊಂದು ಆಪ್ಷನ್ ಅಂದ್ರೆ ಎಲಿಫೆಂಟ್ ಮೇಲೆ ಹೋಗ್ಬೋದು ರೀ. ನಿಮ್ಗೆ ಯಾವುದು ಕನ್ವೀನಿಯಂಟ್ ಆಗ್ತದೆ ಅದ್ರ ಪ್ರಕಾರ ನೀವು ಹೋಗ್ಬೋದು. ಮಕ್ಕಳನ್ನ ಕರ್ಕೊಂಡು ನಡ್ಕೊಂಡು ಹೋಗೋದು ಭಾಳ ಮುಖ್ಯ ಆಗ್ತದೆ ರೀ. ಹೀಗಾಗಿ ನಾವು ಜೀಪ್ ಪ್ರಿಫರ್ ಮಾಡಿ ಜೀಪ್ ಒಳಗೆ ಕುಂತು ನೋಡ್ತಿದ್ದೀವಿ ರುದ್ರಿಗಂತೂ ಎಲಿಫೆಂಟ್ಲೇ ಹೋಗೋದಂತ. ಸೊ ಅದಕ್ಕೆ ಅಳ್ಲಿಕತ್ತಾನ. ತಾಡಾದ್ವಿ, ಹೈರಾಣಾದ್ವಿ. ಬಟ್ ಇವತ್ತು ಮೋಡಾಗ್ಯದ ರೀ ಎಲ್ಲ ಕಡೆ. ಹಿಂಗಿದ್ರೆ ವಾತಾವರಣ ನಮಗೂ ಅಡ್ಡಾಡ್ಲಿಕ್ಕೆ ಚಲೋ ಅನಿಸ್ತದೆ. ಪ್ಲ್ಯಾನ್ ಮಾಡಿದ್ರಂದ್ರೆ ಮಕ್ಕಳ ಜೊತೆ ಇದ್ರಂದ್ರೆ ಜೀಪ್ ಪ್ರಿಫರ್ ಮಾಡಿರಿ ಅಂತ ನಾ ಹೇಳ್ತೀನಿ ರೀ. ಸಜೆಷನ್ ಒಂದು ಇದೇನು ಟೆಂಪಲ್ ಕಾಣಿಸ್ಲಿಕ್ಕತ್ತದಲ್ಲ, ಇದು ಅಂಬಿಕೇಶ್ವರ ಟೆಂಪಲ್ ಅಂಥೇಳಿ. ಈ ಒಂದು ಟೆಂಪಲ್ ಸಲುವಾಗಿನ ಅದಕ್ಕೆ ಆಮೀರ್ ಫೋರ್ಟ್ ಅಂತ ಹೆಸರು ಬಂದಿದ್ದಂತ್ರಿ. ಸೊ ಒಂದಂತಲ್ಲ, ಭಾಳಷ್ಟು ಪ್ರಾಚೀನ ಕಾಲದ ಮಂದಿರ ಇದ್ದು ಅಲ್ಲಿ. ಎಷ್ಟೋ 100 ಕಾಲ ಹಳೆವಿದ್ದು ಅಲ್ಲಿ. ಆಮೇಲೆ ಹೋಗ್ಬೇಕಾದ್ರೆ ಸಣ್ಣ ಶಾಪ್ಸು ಅದಾವಲ್ಲಿ. ಈ ಆಮೀರ್ ಫೋರ್ಟ್ದ ಕಂಪೌಂಡ್ ನೋಡ್ರಿ ಎಷ್ಟು ದೊಡ್ಡದದ.
ಸೊ ಅಲ್ಲಿ ಹೋಗ್ತಾನೆ ನಮ್ಗೆ ಜೀಪ್ ಇಲ್ಲಿ ಡ್ರಾಪ್ ಮಾಡಿ ಹೋಯ್ತ್ರಿ, ಇಲ್ಲಿಂದ ಹತ್ಕೊಂಡು ಹೋಗಬೇಕು. ಅಲ್ಲಿಂದನ ನೀವು ಶಾಪಿಂಗೂ ಮಾಡ್ಬೋದು. ರಾಜಸ್ಥಾನಿ ಟೋಪೀಸ್ ಇದ್ದು ರೀ, ಆಮೇಲೆ ಹ್ಯಾಂಡ್ ಬ್ಯಾಗ್ಸ ಪ್ರತಿಯೊಂದು ಇದ್ದು ಅಲ್ಲಿ. ಸೊ ನಾವು ಒಂದು ಅರ್ಜುನ್ಗೆ ಒಂದು ರುದ್ರಗಲ್ ತೊಗೊಂಡ್ವಿ. ಅರ್ಜುನ್ ಹಾಕ್ಕೊಳ್ಳಿಕ್ಕೆ ಭಾಳ ಕಿರಿಕಿರಿ ಮಾಡ್ಲಿಕ್ಕತ್ತಿದ್ದ, ಬಟ್ ಭಾಳ ಚಂದ ಕಾಣಿಸ್ಲಿಕ್ಕತ್ತಿದ್ರಿ. ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ರಾಜಸ್ಥಾನಿ ಕಲಾ ಅಂತಾರಲ್ರಿ, ರಾಜಸ್ಥಾನ ಫೇಮಸ್ ಇದಕ್ಕೆ ಒಂದು ಕಿಲಾ ಮತ್ತೊಂದು ಕಲೆ ಅಂತಾರೆ ಅವರು. ಕರೆಕ್ಟ್ ಭಾಳಷ್ಟು ಕಲೆ ನೀವು ನೋಡ್ಬೋದ್ರಲ್ಲಿ. ನೋಡ್ಲಿಕ್ಕೆ ಅವ್ರ ಹ್ಯಾಂಡ್ ಪ್ರಿಂಟ್ಸ್ ಆಗ್ಬೋದು, ಅವ್ರ ಪೇಂಟಿಂಗ್ ಆಗ್ಬೋದು, ಪ್ರತಿಯೊಂದು ರೀ. ಇಲ್ಲಿ ನೋಡ್ರಿ ಅಜ್ಜ ಎಷ್ಟು ಚಂದ ಬಾರಿಸ್ಲಿಕ್ಕತ್ತಾರ. ನಾವಿಲ್ಲಿ ಒಳಗಡೆ ಬಂದೀವ್ರಿ. ನೋಡ್ಬೋದು ನೀವು ಎಷ್ಟು ಜನ ಅದಾರ ಅಂಥೇಳಿ. ಭಾಳ ಚಂದ ರೀ ಹಿಂಗೆ ನೋಡ್ಲಿಕ್ಕೆ. ಖರೆಗೂ ಅಲ್ಲ, ನಮ್ಮ ಇಂಡಿಯಾ ನಾವು ಭಾಳ ಗ್ರೇಟ್ಫುಲ್ ಅದೇವ್ರಿ ಈ ಕಂಟ್ರಿ ಒಳಗೆ ನಾವಿದ್ದೇವೆ ಅಂತ ಹೇಳ್ಕೊಳ್ಲಿಕ್ಕೆ. ಯಾಕಂದ್ರೆ ಇಷ್ಟು ಫಾರಿನರ್ಸ್ ಬಂದು ನಮ್ಮ ಇಂಡಿಯಾ ವಿಸಿಟ್ ಮಾಡ್ತಾರೆ. ನಮ್ದು ಸಾವಿರಾರು ಕಾಲ ಹಳಿ ಇತಿಹಾಸ ನೋಡ್ಬೇಕಾದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಐತ್ರಿ, ನೋಡೋಕೆ ಕಣ್ಣು ಸಾಲಂಗಿಲ್ಲಿದೆ. ಸೊ ಅಲ್ಲೇನು ಮೇಲ್ಗಡೆ ಅದಾರಲ್ಲ, ಶೀಶ್ ಮಹಲ್ ಅದ ಅಲ್ಲಿ ಮೇಲೆ. ಸೊ ಅಲ್ಲಿ ಸಪ್ರೇಟ್ ಟಿಕೆಟ್ ಅದ. ಸೊ ಈಗ ಅಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ ಬರ್ರಿ. ನೋಡ್ಬೋದು ನೀವು ಎಷ್ಟು ಚಲೋ ಅದ ಅಂತೇಳಿ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಅದ ರೀ. ಇಲ್ಲಿ ಭಾಳಷ್ಟು ಗೈಡ್ಸ್ ಇರ್ತಾರೆ, ನೀವು ಹೈರ್ ಮಾಡ್ಬೋದು. ನಾವು ಭಾಳ ಸತಿ ಬಂದು ಭಾಳ ಸತಿ ಕುಶಲ ಟೈಮ್ಸ್ ಬಂದೇನಿ. ಹೀಗಾಗಿ ಮಮ್ಮಿನ ಫಸ್ಟ್ ಟೈಮ್, ಅದಕ್ಕಾಗಿ ನಾವು ಗೈಡ್ ಹೈರ್ ಮಾಡಲಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಕುಶಲಿಗೆ ಗೊತ್ತು, ಸೊ ಅವರೇ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಿದ್ರು. ಮತ್ತು ಇನ್ನೊಂದು ಏನಂದ್ರೆ ನಾವು ಬರೀ ಅಮೀರ್ ಅಷ್ಟೇ ಎಕ್ಸ್ಪ್ಲೋರ್ ಮಾಡ್ತೀವಿ. ಜಯಗಢ ನಾರ್ಗಢ ನಾವು ಹೋಗಂಗಿಲ್ಲ ರೀ, ಯಾಕಂದ್ರೆ ಮಕ್ಕಳ ಜೊತೆ ಭಾಳ ಪ್ರಾಬ್ಲಮ್ ಆಗ್ತದೆ. ಹೀಗಾಗಿ ನಾವು ಗೈಡ್ ಹೈರ್ ಮಾಡಲಿಲ್ಲ. ಇಲ್ಲಿ ನಿಮ್ಗೆ ಶಾಪ್ಸ್ ಅದಾವ್ರಿ, ತಿನ್ಲಿಕ್ಕೆ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಸಿಗ್ತದೆ. ಸೊ ನೀವು ತಿನ್ಬೋದು, ಲೈಟಾಗಿ ಏನಾದರೂ ತಿನ್ಕೊಂಡ್ರೆ ನೀವು. ಇದು ಮೇಲೆ ಶೀಶ್ ಮೇಲ್ಗೆ ಹೋಗುವಂಥ ಹಾದಿ ರೀ. ಎಷ್ಟು ಸ್ಟೇರ್ಸ್ ಅದ, ಭಾಳ ಎತ್ತರಕ್ಕಿದ್ದು ರೀ ಅಲ್ಲಿ ಸ್ಟೇರ್ಸ್. ಹಿಂಗಾಗಿ ಮಮ್ಮಿ ಸ್ಲೋ ಬರ್ಲಿಕ್ಕತ್ತಾಳ. ಮೇಲೆ ಹತ್ತಿದ ಕೂಡಲೇ ವ್ಯೂ ನೋಡ್ರಿ ಎಷ್ಟು ಚಂದ ಅನಿಸ್ಲಿಕ್ಕತ್ತಿತ್ತು. ಸೊ ಅಲ್ಲೇ ಗುಡ್ಡ ಇತ್ತು ರೀ. ಆ ಗುಡ್ಡ ನೋಡ್ರಿ ನೀವು ಅಂದಾಜು ಹಚ್ಬೋದು ಎಷ್ಟು ಎತ್ತರದೊಳಗೆ ಐತಂತ ಈ ಫೋರ್ಟ್. ಸೊ ಭಾಳಷ್ಟು ಜನ ಇಲ್ಲಿದ್ದರು. ಇಲ್ಲೇನದಾರಲ್ಲ, ಇಲ್ಲಿ ತನಕ ಬರಲಿಕ್ಕೆ ನಿಮ್ಗೆ ನೋ ಟಿಕೆಟ್ ಇಲ್ಲರಿ, ನೀವು ಬರಬಹುದು. ಬಟ್ ಇದಕ್ಕಿಂತ ಮೇಲೆ ಏನು ಶೀಶ್ ಮೇಲೆ ನೋಡೋಕೆ ಹೋಗ್ತಾರೆ, ಅಲ್ಲಿ ನೀವು ಟಿಕೆಟ್ ತೊಗೋಬೇಕು. ಸೊ ಭಾಳಷ್ಟು ಜನ ಕಪಲ್ ಬಂದಿದ್ದರು, ಪ್ರೀ ವೆಡ್ಡಿಂಗ್ ಶೂಟ್ ನಡ್ಲಿಕ್ಕತ್ತಿತ್ತು, ಅವ್ರು ಫೋಟೋ ಶೂಟ್ ಮಾಡ್ಕೊಳ್ಲಿಕ್ಕತ್ತಿದ್ರು ರೀ. ಸೊ ನೋಡ್ಬೋದು, ನಾ ಎಂಡಿಗೆ ಬಂದು ತೋರಿಸ್ತೀನಿ ನಿಮ್ಗೆ ಇಲ್ಲಿಂದ ವ್ಯೂ ಹೆಂಗೆ ಕಾಣಿಸ್ಲಿಕ್ಕತ್ತದ ಅಂಥೇಳಿ. ನೋಡ್ಬೋದ್ರಿ ನೀವು ಎಷ್ಟು ದೊಡ್ಡ ಫೋರ್ಟ್ ಅದ, ಎಷ್ಟು ಚಂದ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 135 ವರ್ಷ ಬೇಕಾಯ್ತಂದ್ರೆ ಇದನ್ನ ಕಟ್ಟಾಕ. 3 ಕಾಲದ ರಾಜರು ಸೇರಿ ಇದನ್ನು ಕಟ್ಟಿದಾರಂತ. ಸೊ ನೀರು ಏನೈತ್ರಲ್ಲ, ಮೊದಲಿನ ಕಾಲದಾಗ ಇರಿಗೇಷನ್ ಅಂದ್ರೆ ಅವರು ಬೆಳೆ ಮಾಡ್ಲಿಕ್ಕೆ ಅಥವಾ ಬೇಸಿಗೆ ಕಾಲದಾಗ ಅವ್ರು ಯೂಸ್ ಮಾಡ್ಕೊಳಕ್ಕೆ ಅದು ನೀರೆಲ್ಲ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಮಾಡಿದ್ರು ಅಂತಾರೆ. ಅದು ಇದೇನು ಕಾಣಿಸ್ಲಿಕ್ಕತ್ತಂದ್ರೆ ಇದಕ್ಕೆ 21 ಆಫೀಸ್ ಅಂತಾರೆ, ಕಚೇರಿ ಇರ್ತಾವ್ರಲ್ಲ, 21 ಆಫೀಸ್ ಇಲ್ಲಿ ಇದ್ದು ಅಂತಾರೆ. ಸಣ್ಣ ಸಣ್ಣ ಡೋರ್ ಅದಾವಲ್ಲಿ. ಸೊ ಮೊದಲೆಲ್ಲ ವ್ಯವಹಾರ ಮಾಡ್ಲಿಕ್ಕೆ ಇಲ್ಲಿತ್ತು. ಇದಾದ್ಮೇಲೆ ನಾವು ಎಂಟರ್ ಆಗಿದ್ದ ಶೀಶ್ ಮಹಲ್ ಒಳಗೆ ರೀ. ಸೊ ನೋಡ್ಬೋದು ಎಷ್ಟು ದೊಡ್ಡ ಗಾರ್ಡನ್ ಅದ, ಅಲ್ಲಿ ಫೌಂಟನ್ ಅದಾವ್ರಿ. ಆಮೇಲೆ ಇದೇನದಾರಲ್ಲ, ಇದು ಶೀಶ್ ಮಹಲ್. ಸೊ 400 ವರ್ಷ ಹಿಂದಿನ ಕಾಲದ ಶೀಶ್ ಮಹಲ್ ನೋಡಿದ್ರೆ ಯಾರಿಗೂ ವಿಶ್ವಾಸ ಆಗಂಗಿಲ್ಲ ರೀ. ನೋಡ್ರಿ, ಇನ್ನೂ ಅದು ಕನ್ನಡಿ ಅನ್ನೋದಾವಲ್ಲ, ಇನ್ನೂ ಹಂಗೆ ಅದಾವ. ಅದ್ರ ಬ್ಯೂಟಿ ಇನ್ನೂ ಮೇಂಟೈನ್ ಮಾಡಿ ಇಟ್ಕೊಂಡಾರ ಅವ್ರು. ಅದನ್ನು ಒಳಗಡೆ ಎಂಟ್ರಿ ಎಲ್ಲೂ ಇಲ್ಲರಿ. ಮೊದಲಿನ ಕಾಲದಾಗ ರಾಣಿಯವರೆಲ್ಲ ಇದ್ರ ಒಳಗೆ ಕುಂತ ಹೊರಗಡೆ ನೃತ್ಯ ಡ್ಯಾನ್ಸ್ ಎಲ್ಲ ಮಾಡ್ತಿರಲ್ರಿ, ಅದನ್ನು ನೋಡ್ತಿರಂತ. ಸೊ ಅಲ್ಲೆಲ್ಲ ಬಂದೋಬಸ್ತದ ಪೊಲೀಸ, ಒಳಗಡೆ ಯಾರನ್ನೂ ಬಿಡಂಗಿಲ್ಲ. ನಾವು ಸ್ವಲ್ಪ ಹೊತ್ತಲ್ಲಿ ಕುಂತು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ ರೀ. ಭಾಳ ಅಂದ್ರೆ ಭಾಳ ಚಂದಿತ್ತು. ಸೊ ಮಸ್ಟ್ ವಿಸಿಟ್ ಅಂತ ಹೇಳ್ತೇನೆ ನಾವು. ಹೋಗ್ರಿ, ನೋಡ್ರಿ, ಎಷ್ಟು ನಾಜೂಕ್ಲೆ ಒಂದೊಂದು ಕೆಲಸ ಎಷ್ಟು ನೀಟ್ಲೆ ನಮ್ಮ ಮಂದಿ ಮೊದಲು ಮಾಡ್ತಿರು. ಖರೆ ಗುರಿ, ಅದಕ್ಕೆ ನಮ್ಮ ಇಂಡಿಯಾ ಗ್ರೇಟ್ ಅದ. ಸೊ ಅಲ್ಲಿ ನಿಮಗೆ CCDನೂ ಅದ. ಆಮೇಲೆ ಪಪೆಟ್ ಶೋ ನಡೆಸ್ಲಿಕ್ಕತ್ತೀರಿ ಅಲ್ಲಿನಲ್ಲೇ. ಆಮೇಲೆ ಬುಕ್ ಶಾಪ್ ನೋಡ್ಬೋದು ರೀ. ಗಾಯತ್ರಿ ದೇವಿ ಈ ಖಾನ್ದಾನ್ದ ಲಾಸ್ಟ್ ರಾಣಿ ಅಂತ ಹೇಳ್ತಾರೆ. ಸೊ ಸಾಕಷ್ಟು ಬುಕ್ಸು ಅವೈಲೇಬಲ್ ಅದಾವು ನಿಮಗೆ ಈ ಫೋರ್ಟ್ ಬಗ್ಗೆ ಹಿಸ್ಟ್ರಿ ಹೇಳಲಿಕ್ಕೆ. ನೆಕ್ಸ್ಟ್ ಅಲ್ಲಿಂದ ನಾವು ಮುಂದೆ ಹೊಂಟ್ವಿ ರೀ. ಅಲ್ಲಿ ಹೋದಾಗ ನಮ್ಗೆ ಸ್ವಲ್ಪ ಪಪೆಟ್ ಶೋ ನೋಡಿದ್ವಿ. ಆಮೇಲೆ ನೋಡ್ರಿ, ಗಂಗಾಳ ಅಂತಾರಲ್ರಿ ನಮ್ಮ ಕಡೆ, ಇವು ಎಷ್ಟು ದೊಡ್ಡ ಇದ್ದು. ಇದಕ್ಕೆ
ಮೊದಲ ಯಾರು ಗೆಸ್ಟ್ ಬರ್ತಿರಲ್ರಿ ಕೆಲಸ ಮಾಡೋರು ಅವ್ರಿಗೆ ಇದ್ರೊಳಗೆ ಅಡುಗೆ ಮಾಡಿ ನೀಡ್ತೀರಂತ. ಸೊ ಇದು ನೋಡಿ ಟ್ರಂಕ್ ಏನಂತೀರ ಅದಕ್ಕೆ ಅಲ್ಮಿರಾ ಎಷ್ಟು ದೊಡ್ಡದದ ನೋಡ್ರಿ, ದೊಡ್ಡ ದೊಡ್ಡ 3 ಕೀಲಿ ಇದ್ದು. ಇದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೊಂಟ್ವಿ ರೀ. ಸೊ ಇಷ್ಟಾಗಿತ್ತು ನಾವು ಇವತ್ತಿನ ವಿಡಿಯೋ. ನಿಮಗೆ ಲೈಕ್ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.